ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಹಿಂದೂ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಕುಲಕೋಟಿ ಬಾಂಧವರಿಗೂ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸವನ್ನ ಭಗವಂತನು ಕರುಣಿಸಲಿ. ಎಲ್ಲರೂ ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಬದುಕಲಿ ಅಂತ ಆ ಭಗವಂತನ ಅರಸಲಿ. ಹಾಗೆ ಈ ಒಂದು ಮಹಾಶಿವರಾತ್ರಿಯ ವಿಶೇಷತೆಯನ್ನು ನಾವು ಕೂಡ ತಿಳ್ಕೊಳ್ಳೋಣ. ನಮಗೆ ತಿಳಿದಷ್ಟು ಈ ಒಂದು ಮಹಾಶಿವರಾತ್ರಿ ಹಿನ್ನೆಲೆಯನ್ನು ತಿಳಿಸುವಂಥ ಸಣ್ಣ ಪ್ರಯತ್ನ. ಹಿಂದೆ ಬೇಟೆಗಾರನೊಬ್ಬ ಸುಮಾರು ವರ್ಷಗಳ ಕಾಲ ಬೇಟೆಯನ್ನು ಆಡುತ್ತಾ ಜೀವನವನ್ನು ಸಾಗಿಸ್ತಾ ಇದ್ದ. ಹೀಗೆ ಒಂದು ದಿನ ಎರಡು ದಿನ ಅವನಿಗೆ ಬೇಟೆಯನ್ನು ಸಿಗದೇ ಇದ್ದಾಗ ಒಬ್ಬ ವೃದ್ಧನನ್ನ ಕೇಳ್ತಾನೆ, ನಮಗೆ ಬೇಟೆನೇ ಸಿಗ್ತಾ ಇಲ್ಲ, ಏನ್ ಮಾಡಬೇಕು ಅಂದಾಗ ಅವನು ಪರಶಿವನ ಒಂದು ಮೂರ್ತಿಯನ್ನು ತೋರಿಸ್ತಾನೆ, ಅಂದ್ರೆ ಆ ಒಂದು ಲಿಂಗವನ್ನು ತೋರಿಸ್ತಾನೆ. ಇದು ಆ ಪರಶಿವನ ಲಿಂಗವನ್ನು ತೋರಿಸಿ, ಈ ಲಿಂಗಕ್ಕೆ ಕೈ ಮುಗಿದು ಬೇಡು, ಆಗ ಪರಶಿವ ನಿನಗೆ ಬೇಟೆಯನ್ನ ಕರುಣಿಸ್ತಾನೆ ಅಂತೇಳಿ ಆಗ ಹೇಳಿದಾಗ ಆ ಒಂದು ಮಾತಿಗೆ ಹೋಗೊಟ್ಟು ಬೇಟೆಗಾರ ಪರಶಿವನ ಅಂದ್ರೆ ಲಿಂಗಕ್ಕೆ ಬಂದು ಕೈ ಮುಗಿದು ಹೋಗ್ತಾನೆ, ನನಗೆ ಬೇಟೆಯನ್ನು ಕೊಡು, ನಿನಗೂ ಕೂಡ ಸಮಪಾಲನ ಕೊಡ್ತೀನಿ ಅಂತ. ಆಗ ಕಾಕತಾಳೀಯಂತೆ ಅವನಿಗೆ ಬೇಟೆ ಕೂಡ ದೊರಕುತ್ತೆ. ಆ ಬೇಟೆ ದೊರಕಿದಾಗ ಆ ಒಂದು ಬೇಟೆ ಆಡಿದಂತ ಒಂದು ಪ್ರಾಣಿಯನ್ನ ಎರಡು ಭಾಗ ಮಾಡಿ ಅರ್ಧ ಈತ ಅರ್ಧ ಆತ ಅಂತೇಳಿ ಪಾಲು ಕೊಡ್ತಾನೆ. ಆ ಪಾಲು ಕೊಟ್ಟಂತ ಹಸಿ ಮಾಂಸವನ್ನ ಕೊಡಬಾರ್ದು, ಆತನಿಗೆ ಬೇಯಿಸಿ ಕೊಡಬೇಕು, ಆತ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬೇಯಿಸಿ ಹದ ಮಾಡಿ ತಂದು ಆ ಭಗವಂತನಿಗೆ ಎಡೆಯನ್ನ ಇಡ್ತಾನೆ. ಆ ಎಡೆಯನ್ನ ಇಟ್ಟಾಗ ಆತ ಬಹಳಷ್ಟು ಸಮಯಗಳ ಕಾಲ ಅದನ್ನ ಎಡೆಯನ್ನ ತಿನ್ನೋದಿಲ್ಲ ಪರಶಿವ. ಆಗ ಆ ಬೇಡರ ಕಣ್ಣಪ್ಪ ಅಂದ್ರೆ ಬೇಟೆಗಾರ ಅನ್ಕೊಂತಾನೆ, ಈತನಿಗೆ ಕಣ್ಣಿಲ್ಲ, ಅದಕ್ಕೆ ಈತ ತಿಂತಾ ಇಲ್ಲ, ಎಷ್ಟೊತ್ತಾದ್ರೂ ನಾನು ಎಷ್ಟು ಕರೆದ್ರೂ ಬಂದು ತಿಂತಾ ಇಲ್ಲ, ಅಂದ್ರೆ ಈತ ಕಣ್ಣಿಲ್ಲಲ್ಲ ಅದಕ್ಕೆ ತಿಂತಾ ಇಲ್ಲ ಅಂತ ಆತನ ಅವಲೋಕನೆ ಮಾಡಿಕೊಂಡು ತನ್ನ ಕಣ್ಣನ್ನ ಕಿತ್ತು ಪರಶಿವನಿಗೆ ಕಣ್ಣನ್ನ ಅಂಡಿಸ್ತಾನೆ. ಆಗ ಪರಶಿವ ತಕ್ಷಣನೇ ತನ್ನ ಒಂದು ಭಕ್ತನ ಕಡೆ ಒಲವನ್ನ ತೋರಿಸ್ತಾನೆ. ಆಗ ಪರಮಾತ್ಮ ಹೇಳ್ತಾನೆ, ನನ್ನನ್ನೇ ಮೆಚ್ಚಿಸುವಂತ ಪರಮ ಭಕ್ತ ಹುಟ್ಟಿದ್ದಾನೆ ನೋಡುವ ಅಂತೇಳಿ ಇನ್ನೊಂದು ಕಣ್ಣಲ್ಲಿ ರಕ್ತವನ್ನ ಸೋರಿಸುವಂತ ಕೆಲಸವನ್ನ ಮಾಡ್ತಾನೆ. ಆಗ ಆ ಬೇಡರ ಕಣ್ಣಪ್ಪ ಬೇಟೆಗಾರ ಅಂತಾನೆ, ಒಂದು ಕಣ್ಣಲ್ಲಿ ಕುಂತಾಗ ಇನ್ನೊಂದು ಕಣ್ಣಿನ ಧೂಳು ಅಷ್ಟು ಇನ್ನೊಂದು ಕಣ್ಣಕ್ಕೆ ಬಂದಿದೆ, ಅದಕ್ಕೆ ಇದರಲ್ಲಿ ರಕ್ತ ಬರ್ತಿದೆ, ಅಂದ್ರೆ ಏನೋ ಚುಂಚಿದೆ, ಇದರಲ್ಲಿ ಇಟ್ಟಾಗ ಈ ಕಣ್ಣು ತೋಡಿಸಿದಾಗ ಇದು ಇಲ್ಲಿ ಇರ್ತಕ್ಕಂಥ ಎಲ್ಲ ಗಲೀಜು ಇದರಲ್ಲಿ ಬಂದಿದೆ, ಅದಕ್ಕೆ ಈಗ ಈ ರೀತಿ ಆಗ್ತಾ ಇದೆ ಅನ್ಕೊಂಡು ಮನಗಂಡು ಆತ ಇನ್ನೊಂದು ಕಣ್ಣನ್ನು ಕೆಳಕ್ಕೆ ಹೋಗ್ತಾನೆ. ಮತ್ತೆ ಆಲೋಚನೆ ಮಾಡ್ತಾನೆ, ಏನಂತ, ನಾನು ಒಂದು ಕಣ್ಣನ್ನ ಕಿತ್ತಿಟ್ರೆ ಎಲ್ಲಿ ಇಡಬೇಕು, ಯಾವ ರೀತಿ ನಾನು ಆತನಿಗೆ ಕಣ್ಣು ಕೊಡೋದು, ಕಣ್ಣಿಟ್ರೆ ಆತ ಪ್ರಸಾದ ತಿಂತಾನೆ, ಆತ ಕಣ್ಣು ಬಂದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ತನ್ನ ಕಾಲನ್ನ ಪರಶಿವನ ಕಣ್ಣಿನ ಗುರುತಿಗೆ ಇಟ್ಟು ತನ್ನ ಕಣ್ಣನ್ನ ತನ್ನ ನೇತ್ರವನ್ನ ಕಿತ್ತು ಆ ಪರಶಿವನಿಗೆ ಕೊಡ್ತಾನೆ. ಆಗ ಪರಶಿವ ಪ್ರಸನ್ನನಕ್ಕನೆ. ಈ ಒಂದು ಮಹಾಶಿವರಾತ್ರಿಯ ಜಾಗರಣೆ ವಿಶೇಷ ಮತ್ತು ಮಹಾಶಿವರಾತ್ರಿಯ ಉದ್ದೇಶವೂ ಕೂಡ ಅದಾಗಿದೆ. ಯಾಕಂದ್ರೆ ಸುಮಾರು ಹೊತ್ತುಗಳು ಆತ ಬೇಡಿದಾಗ ಬ್ರಹ್ಮಿ ಮುಹೂರ್ತಕ್ಕೆ ಆತ ಪ್ರಸನ್ನನಕ್ಕನೆ, ಅಂದ್ರೆ ಭಗವಂತನು ದರೆಗಿಳಿದು ಬಂದಂತ ಒಂದು ಸುದಿನ ಇವತ್ತು. ಈ ಒಂದು ಸುದಿನವನ್ನ ಬೇಡರ ಕಣ್ಣಪ್ಪನು ಪರಶಿವನನ್ನ ದರೆಗಿಳಿದು ಬರುವಂತೆ ಮಾಡಿದಂತ ಒಂದು ಮಹಾ ಸುದಿನ. ಇವತ್ತಿನ ಈ ಒಂದು ಮಹಾಶಿವರಾತ್ರಿಯ ಪೂರ್ಣ ಉದ್ದೇಶವನ್ನ ನಾವು ಅರಿತುಕೊಳ್ಬೇಕು. ಯಾಕಂತಂದ್ರೆ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಹಿಂದಿನ ಏನು ಬೇಟೆಗಾರರಾಗಿದ್ರು, ಆ ಬೇಟೆಗಾರರು ಈ ಬೇಟೆಗಾರನಾಗಿ ಬೇಡರ ಕಣ್ಣಪ್ಪನಾಗಿ ಪರಶಿವನನ್ನೇ ಒಲಿಸಿ ಈ ಭೂಮಿಗೆ ದರೆ ಇಳಿದು ತಂದಂತವನು. ಅವತ್ತು ಪರಶಿವ ಒಂದು ವರವನ್ನ ಕರುಣಿಸ್ತಾನೆ. ಯಾರು ಇವತ್ತಿನ ದಿನ ಜಾಗರಣೆ ಮಾಡಿ ನನ್ನನ್ನು ಸ್ಮರಿಸ್ತಾರೆ, ನನ್ನನ್ನು ಪ್ರಾರ್ಥನೆ ಮಾಡ್ತಾರೆ, ಅಂತವರ ಸಕಲ ಇಷ್ಟಾರ್ಥಗಳನ್ನು ನಾನು ಈಡೇರಿಸ್ತೀನಿ. ನಿನ್ನ ಹೆಸರು ಅಜರಾಮರವಾಗಿರಲಿ. ನನಗೆ ಇಡೀ ವಿಶ್ವಕ್ಕೆ ಕಣ್ಣು ನಾನು, ನನಗೆ ಕಣ್ಣನ್ನು ನೀಡಿದಂಥ ಮಹಾನ್ ಭಕ್ತ ನೀನು, ನಿನ್ನ ಹೆಸರು ಅಜರಾಮರವಾಗಿರಲಿ ಅಂತೇಳಿ ಮಹಾಶಿವರಾತ್ರಿ ಎಂಬ ಒಂದು ಮಹಾ ಹಬ್ಬವನ್ನ ನಾವು ಹಿಂದಿಗೂ ಮುಂದೆನೂ ಆಚರಿಸ್ಕೊಂಡು ಬರ್ತೀವಿ. ಯಾಕಂದ್ರೆ ಆ ಒಂದು ಹಿನ್ನೆಲೆಯನ್ನ ನಾವು ಪರಂಪರೆಯಾಗಿ ಆ ಒಂದು ಹಬ್ಬವನ್ನ ಆಚರಿಸ್ತಾ ಬರ್ತಾ ಇದ್ವಿ. ಇವತ್ತು ಪರಶಿವ ಭೂಮಿಗೆ ಧರೆಗಿಳಿದು ಬಂದಂತ ಒಂದು ಸುದಿನ. ಹಾಗೆ ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಕೆಲವೊಂದು ಗ್ರಹಗಳ ಬದಲಾವಣೆ
ಒಂದು ಚಲನವಲನಗಳ ಆಗು ಹೋಗುಗಳ ಬಗ್ಗೆ ನಾವು ಇಲ್ಲಿ ನೋಡಬಹುದು. ಹಾಗೆ ವಿಶ್ವದ ಒಂದು ಸೈಂಟಿಫಿಕ್ ಆಗಿ ನಾವು ಯಾರಾದ್ರೂ ಯೋಚನೆ ಮಾಡೋದಾದ್ರೆ, ಸೈಂಟಿಫಿಕ್ ಆಗಿ ನಾವು ಹೇಳೋದಾದ್ರೆ, ಒಂದು ಭೂಮಿಯ ಗ್ರಹಗತಿಗಳಾಗಿರ್ಬೋದು ಅಥವಾ ಚಲನವಲನಗಳಾಗಿರ್ಬೋದು, ಸೂರ್ಯನ ದಿಕ್ಕನ್ನು ಬದಲಾಯಿಸುವಂಥದ್ದು, ಅಂದರೆ ಹೋಗ್ತಕ್ಕಂಥ ಸೂರ್ಯನ ಇದನ್ನ ಪಥವನ್ನ ಬೇರೆಡೆಗೆ ಸ್ಥಳಾಂತರಿಸುವಂಥ ಕೆಲಸವು ಈ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ ಇದಾಗುತ್ತೆ. ಹಾಗೆ ಈ ಒಂದು ಶಿವರಾತ್ರಿಯನ್ನು ಆಚರಿಸೋದಾದ್ರೆ ಯಾಕಪ್ಪ ಅಂತಂದ್ರೆ, ಈ ಒಂದು ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡೋದಾದ್ರೆ, ಉಪವಾಸ ಅಥವಾ ನಿದ್ದೆಗೆಡುವುದನ್ನು ನಾವು ಮಾಡೋದ್ರಿಂದ, ಜಾಗರಣೆ ಮಾಡೋದ್ರಿಂದ ಇಂದ್ರಿಯಗಳು ಅತಿ ಹೆಚ್ಚು ಕಾರ್ಯರೂಪಕ್ಕೆ ಬರ್ತವೆ. ಹಾಗೆ ಮನುಷ್ಯನಲ್ಲಿರ್ತಕ್ಕಂಥ ಕೆಲವೊಂದು ಇಂದ್ರಿಯಗಳು ಚೇತರಿಸ್ಕೊಳ್ತವೆ ಅನ್ನೋದನ್ನ ಸೈಂಟಿಫಿಕ್ ಆಗೂ ಕೂಡ ಇದಾಗಿದ್ದಾವೆ. ಹಾಗೆ ಈ ನಾವು ಸೈಂಟಿಫಿಕ್ ಆಗಿ ನೋಡಿದ್ರು ಕೂಡ ನಮಗೆ ಮನುಷ್ಯನಿಗೆ ಪ್ರಯೋಜನವಾಗಿದೆ, ಮನುಷ್ಯನಿಗೆ ಹೆಲ್ಪ್ ಆಗ್ತಾ ಇದೆ ಮಹಾಶಿವರಾತ್ರಿ. ಹಾಗೆ ನಾವು ನಮ್ಮ ಪೂರ್ವಜರು ಮಾಡಿದಂಥ ಆಧ್ಯಾತ್ಮಿಕವಾಗಿ ನೋಡಿದ್ರು ಕೂಡ ನಮಗೆ ಹೆಲ್ಪ್ ಆಗುತ್ತೆ, ಅಂದ್ರೆ ಸಹಾಯವಾಗುತ್ತೆ. ಎಲ್ಲವೂ ವರಗಳು ಸಿಗ್ತವೆ, ಅಂದ್ರೆ ಬೇಡಿದ್ದು ಸಿಗುತ್ತೆ, ಅಂದ್ರೆ ಮನುಷ್ಯನಿಗೆ ಬೇಕಾದಂತ ಒಳ್ಳೆಯದು ನಮಗೆ ದೊರಕುತ್ತೆ ಅನ್ನೋದು ಒಂದು ಆಧ್ಯಾತ್ಮಿಕವಾದ ಒಂದು ವಾದವಾದ್ರೆ, ಸೈಂಟಿಫಿಕ್ ಆಗೂ ಕೂಡ ಇದು ಮಹಾಶಿವರಾತ್ರಿ ಮನುಷ್ಯನಿಗೆ ಒಳ್ಳೆಯದು, ಚೈತನ್ಯವನ್ನು ಹೆಚ್ಚಿಸುತ್ತೆ, ಮನುಷ್ಯನಲ್ಲಿ ಇಂದ್ರಿಯಗಳು ಅತಿ ಹೆಚ್ಚು ಕೆಲಸ ಮಾಡ್ತವೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹಾಗೆ ಕೂಡ ದೈವ ಭಕ್ತಿಯಿಂದ ಬೇಡಿದ್ರು ಕೂಡ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಅಂದ್ರೆ ವರ ಕೊಡ್ತು ಅಂತ ಆಧ್ಯಾತ್ಮಿಕವಾಗಿ ನೋಡಿದ್ರು ಕೂಡ ನಾವು ಆ ಭಗವಂತನನ್ನ ಸ್ಮರಿಸ್ತೀವಿ. ನಾವು ಸೈಂಟಿಫಿಕ್ ಆಗಿ ನೋಡಿದ್ರು ಕೂಡ ಭಗವಂತನನ್ನ ಸ್ಮರಿಸ್ತೀವಿ.